ಅಕ್ಕ, ತುಂಬ ಚಳಿ ಆಗ್ತಿದೆ. ಬೆಚ್ಚಗೆ ಮಾಡು. ಅಕ್ಕ, ನನಗೆ ಕರೆಂಟ್ ಪಾಸ್ ಆಗ್ತಾ ಇದ್ದಂಗೆ ಇದೆ. ಇವತ್ತೊಂದಿನ ಒಪ್ಕೊ. ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಹೊಸ ಕತೆಗೆ ಎಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಹೊಸ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ. ಇವತ್ತಿನ ಕತೆ ಅಕ್ಕ ತಮ್ಮನ ಸುಂದರ ಚೇಷ್ಟೆ ಕತೆ. ಇಬ್ಬರು ಹೇಗೆ ವರ್ತಿಸುತ್ತಾರೆ ಎಂದು ತಿಳಿಯೋಣ. ಹಾಯ್, ನನ್ನ ಹೆಸರು ಸುಧಾ. ನಾನು PUC ಓದ್ತಾ ಇದ್ದೀನಿ. ನನ್ನ ತಮ್ಮ 1 ವರ್ಷ ಚಿಕ್ಕವನು. ಅವನು PUC ಓದ್ತಾ ಇದ್ದಾನೆ. ಇಬ್ಬರು ಕಾಮರ್ಸ್ ತಗೊಂಡಿದ್ದೀವಿ. ಒಂದೇ ಕಾಲೇಜ್ಗೆ ಹೋಗ್ತೀವಿ. ಚಿಕ್ಕ ವಯಸ್ಸಿನಿಂದ ಇಬ್ಬರು ಒಟ್ಟಿಗೆ ಬೆಳೆದೆವು. ಆಟ ಆಡಿದೆವು, ಜಗಳ ಆಡಿದೆವು, ಚೇಷ್ಟೆ ಮಾಡಿದೆವು. ಪಾರ್ಟ್ನರ್ ಇನ್ ಕ್ರೈಮ್ ಥರ ನಾವಿಬ್ಬರು ಒಟ್ಟಿಗೆ ಯಾವಾಗಲೂ ಇದ್ದೆವು. ನಮ್ಮಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ನಾವೇ ಇಬ್ಬರು ಮನೆಯಲ್ಲಿ ಕೆಲಸ ಮಾಡಿಕೊಳ್ಳುತ್ತೇವೆ. ನಾನು ಅಡುಗೆ ಮಾಡಿದರೆ ನನ್ನ ತಮ್ಮ ಬೇರೆ ಕೆಲಸ ಮಾಡುತ್ತಾನೆ. ಅಪ್ಪ ಅಮ್ಮ ಊರಿಗೆ ಹೋಗ್ತಾರೆ, ಆವಾಗ ನಾವಿಬ್ಬರೇ ಇರೋದು. ಅವರು ಊರಿಗೆ ಹೋದರೆ 1 ವಾರ ಬರುವುದಿಲ್ಲ. ಅವರು ತಿಂಗಳಿಗೆ 1 ಸತಿ ಆದರೂ ಊರಿಗೆ ಹೋಗ್ತಾರೆ. ಇದು ನಮಗೂ ಗೊತ್ತು. ನಾವು ಸಣ್ಣ ವಯಸ್ಸಿನಿಂದಲೂ ಅಪ್ಪ ಅಮ್ಮ ಹೀಗೆ ಹೋಗುತ್ತಾರೆ. ಅವರು ಪ್ರತಿ ಸತಿ ಹೋದಾಗೂ ನಮ್ಮ ಕೆಲಸ ನಾವೇ ಮಾಡಿಕೊಳ್ಳುತ್ತೇವೆ. ನಾನು ನನ್ನ ತಮ್ಮ ಇಬ್ಬರು ತುಂಬ ಕ್ಲೋಸ್. ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ವಿಷಯವನ್ನು ಹೇಳುತ್ತೇವೆ. ಒಂದು ಸತಿ ಅಪ್ಪ ಅಮ್ಮ ಊರಿಗೆ ಹೋದಾಗ ನಾನು ಸಿದ್ಧ ಇಬ್ಬರು ಇದ್ದೆವು. ಒಬ್ಬರು ಮನೆ ಕೆಲಸ ಮುಗಿಸಿ ಕಾಲೇಜ್ಗೆ ಹೋಗಿ ಕ್ಲಾಸನ್ನು ಮುಗಿಸಿಕೊಂಡು ಸಂಜೆ ಮನೆಗೆ ಬಂದೆವು. ನಾನು ಅವನಿಗೆ ಕಾಫಿ ಮಾಡಿಕೊಟ್ಟೆ. ಅವನು ನಾನು ಒಂದು ಅರ್ಧ ಗಂಟೆ ಮಲ್ಕೋತೀನಿ ಅಂತ ರೂಮ್ಗೆ ಹೋದ. ಅವನ ಮುಖದಲ್ಲಿ ಯಾಕೋ ಬೇಜಾರಿತ್ತು. ಅವನು ಎದ್ದ ನಂತರ ಯಾಕೆ, ಏನಾಯ್ತು ಎಂದು ಕೇಳಿದೆ. ಅಕ್ಕ, ಕಾಲೇಜ್ನಲ್ಲಿ ಎಲ್ಲರೂ ರೇಗಿಸ್ತಾರೆ ನನಗೆ. ಯಾರು ರೇಗಿಸ್ತಾರೆ? ಯಾಕೆ ರೇಗಿಸ್ತಾರೆ? ಹುಡುಗರೆಲ್ಲ ನಿನಗೇನು ಗೊತ್ತಿಲ್ಲ, ನೀನು ಸಣ್ಣ ಮಗು ಎಂದು ರೇಗಿಸ್ತಾರೆ. ಅದಕ್ಕೆ ನನಗೆ ಬೇಜಾರಾಗಿದೆ ಅಷ್ಟೇ ತಾನೆ. ಫ್ರೆಂಡ್ಸ್ ಹೇಳಬೇಕಿಲ್ಲ, ನೀನು ಬೇಜಾರಾಗಬಾರ್ದು. ಕಮಾನ್, ಚಿಯರ್ ಅಪ್. ರಾತ್ರಿ ಊಟ ಆದಮೇಲೆ ಕರೆಂಟು ಹೋಯಿತು. ಇಬ್ಬರು ಮೇಣದ ಬೆಳಕಿನಲ್ಲಿ ಕೂತೆವು. ಇವಾಗ ಹೇಳು, ಈ ಹೊಸ ಕಾಲೇಜಿನಲ್ಲಿ ನಿನಗೆ ಯಾರು ಗರ್ಲ್ ಫ್ರೆಂಡ್ ಇದ್ದಾರೆ? ಯಾರೂ ಇಲ್ಲ ಅಕ್ಕ. ನಮ್ಮ ಕ್ಲಾಸ್ಗಿಂತ ನನಗೆ ನಿಮ್ಮ ಕ್ಲಾಸ್ನಲ್ಲಿರುವವರನ್ನು ಕಂಡರೆ ಇಷ್ಟ. ನೀನು ಹೇಳು ಅಕ್ಕ, ನಿನಗೆ ಯಾರು ಹೊಸ ಬಾಯ್ ಫ್ರೆಂಡ್ ಸಿಕ್ಕಿದ್ದಾರೆ? ಯಾರೂ ಇಲ್ಲ ಸಿದ್ಧ. ಯಾರೂ ಬೇಡ ಅಂತ ನಿರ್ಧರಿಸಿದ್ದೀನಿ ಈ ವರ್ಷ. ನಾನು ತುಂಬ ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೊಂಡು ದೊಡ್ಡ ಇಂಜಿನಿಯರ್ ಆಗಬೇಕು ನಾನು. ಅಕ್ಕ, ನೀನು ಹೇಗೆ ಎಲ್ಲವನ್ನೂ ನಿಭಾಯಿಸ್ತೀಯಾ? ನೀನು ತುಂಬ ಚೆನ್ನಾಗಿದ್ದೀಯಾ. ಹುಡುಗರು ನಿನ್ನ ಮೇಲೆ ಬೀಳುತ್ತಾರೆ, ಆದರೂ ಹೇಗೆ ಡಿಸ್ಟ್ರಾಕ್ಟ್ ಆಗದೆ ಓದುತ್ತೀಯಾ? ನೀನು ನಿನ್ನ ಮನಸ್ಸಿನಲ್ಲಿ ನಿನಗೆ ಏನು ಆಗಬೇಕು ಎಂದು ಯೋಚನೆ ಮಾಡಿ ಅದರ ಕಡೆ ಸಂಪೂರ್ಣವಾಗಿ ನೀನು ಓದಬೇಕು ಅಷ್ಟೆ. ಆದರೆ ನೀನು ಸೂಪರ್ ಅಕ್ಕ. ಸರಿ, ರಾತ್ರಿ ಕತ್ತಲಾಯಿತು, ಕರೆಂಟ್ ಬರೋ ಹಾಗೆ ಕಾಣಲ್ಲ, ಮಲ್ಕೊಳ್ಳೋಣ ಬಾ. ಚಿಕ್ಕಂದಿನಿಂದಲೂ ಇಬ್ಬರು ಒಂದೇ ಹಾಸಿಗೆ ಮೇಲೆ ಮಲಗಿ ಅಭ್ಯಾಸ. ಇಬ್ಬರು ರಾತ್ರಿ ಮಲಗಿ ಬೆಳಗ್ಗೆ ಕಾಲೇಜ್ಗೆ ಹೋದೆವು. ಅಲ್ಲಿ ಸಿದ್ಧನ ಫ್ರೆಂಡ್ಸ್ ಅವನ ಹತ್ತಿರ ಏನೋ ಗುಸುಗುಸು ಮಾತಾಡ್ತಾ ಇರೋದು ಕಾಣಿಸ್ತು. ಸಂಜೆ ವಿಚಾರಿಸೋಣ ಎಂದು ಸುಮ್ಮನಾದೆ. ಸಂಜೆ ಸಿದ್ಧಣ್ಣ ಕೇಳಿದೆ, ಏನು ನಿನ್ನ ಫ್ರೆಂಡ್ಸ್ ತುಂಬ ಮಾತಾಡ್ತಾ ಇದ್ರು? ಇಲ್ಲ ಅಕ್ಕ, ಅದೆಲ್ಲ ನಿನಗೆ ಹೇಳೋಕ್ಕಾಗಲ್ಲ. ಸಿದ್ಧ ಇಷ್ಟನ್ನು ಹೇಳಿ ಅವನ ಬಾಡಿಗೆ ಅವನು ತುಂಬ ಯೋಚಿಸ್ತಾ ಇದ್ದ. ಸಿದ್ಧ ಮನಸ್ಸಿನಲ್ಲಿ ಅಕ್ಕನೇ ಇದ್ದಾಳಲ್ಲ, ನಾನು ಯಾಕೆ ಅವಳಿಂದ ಕೇಳಬಾರದು, ಅವಳಿಂದ ಕಲಿಯಬಾರದು? ಅವನು ನನ್ನನ್ನು ಬೇರೆ ದೃಷ್ಟಿಯಿಂದ ನೋಡಲು ಶುರು ಮಾಡಿದ. ಆದರೆ ಅದು ನನಗೆ ತಿಳಿಯಲಿಲ್ಲ. ಮರುದಿನ ಬೆಳಗ್ಗೆ ನಾನು ಸ್ನಾನಕ್ಕೆ ಹೋಗಿದ್ದೆ. ಮೋಟಾರ್ ನೀರು ಖಾಲಿಯಾಗಿತ್ತು. ಸಿದ್ಧ, ಮೋಟಾರ್ ಆನ್ ಮಾಡು, ನೀರು ಬರುವುದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ಟವಲ್ ಸುತ್ತಿಕೊಂಡು ಆಚೆ ಬಂದೆ. ಅವನು ರೂಮ್ನಲ್ಲಿ ಯಾವುದೋ ಬುಕ್ಕುಗೋಸ್ಕರ ಹುಡುಕ್ತಾ ಇದ್ದ. ಏನು ಹುಡುಕ್ತಾ ಇದೆಯಾ? ಇಲ್ಲಿ ಯಾವುದು ಬುಕ್ಕು ಇಟ್ಟಿದ್ದೆ, ಇವಾಗ ಸಿಗ್ತಾ ಇಲ್ಲ. ನಾನು ನಿನ್ನೆ ಅವನ ಬ್ಯಾಗಿನಲ್ಲಿ ಸುಂದರ ಹುಡುಗಿಯರ ಮ್ಯಾಗಝಿನ್ ನೋಡಿದ್ದೆ. ಅದನ್ನು ನಾನು ತೆಗೆದು ಇಟ್ಟುಕೊಂಡಿದ್ದೆ. ಅವನು ಬೆಳಗ್ಗೆ ಇದನ್ನೇ ಹುಡುಕುತ್ತಿದ್ದಾನೆ ಎಂದು ನನಗೆ ಗೊತ್ತಿತ್ತು. ಮ್ಯಾಗಝಿನ್ನ ಅವನ ಮುಂದೆ ತೋರಿಸಿ, ಇದನ್ನು ಹುಡುಕುತ್ತಿದ್ದೀಯಾ ನೀನು? ಅವನು ತಲೆ ತಗ್ಗಿಸಿ ನಿಂತ. ಯಾಕೆ ಸಿದ್ಧ, ಏನಾಯ್ತು? ಯಾಕೆ ಹಾಳಾಗುತ್ತಿದ್ದೀಯಾ? ಸಿದ್ಧ ಕೋಪದಿಂದ, ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ರೇಗಿಸ್ತಾರೆ, ನಿನಗೇನು ಗೊತ್ತಿಲ್ಲ ಅಂತ. ಅದಕ್ಕೆ ಇದನ್ನು ತೆಗೆದುಕೊಂಡು ಬಂದೆ. ನೀನು ತಪ್ಪು ಮಾಡ್ತಾ ಇದ್ದೀಯಾ. ಈ ವಯಸ್ಸಿನಲ್ಲಿ ಇವೆಲ್ಲ ತಪ್ಪು. ಸಾರಿ ಅಕ್ಕ, ಮತ್ತೆ ಮಾಡಲ್ಲ ಈ ಥರ. ಸರಿ, ನೀನು ರೆಡಿಯಾಗು, ನಾನು ಬೇಗ ರೆಡಿ ಆಗುತ್ತೇನೆ. ಇಬ್ಬರು ಕಾಲೇಜ್ಗೆ ಹೋದೆವು. ಸಂಜೆ ಬರುವಾಗ ತುಂಬ ಜೋರು ಮಳೆ ಇದ್ದಿದ್ದರಿಂದ ಇಬ್ಬರು ನೆಂದೆವು. ಮನೆಗೆ ಬಂದ ಮೇಲೆ ಟವಲ್ನಿಂದ ತಲೆ ಕೂದಲು ಒರೆಸಿಕೊಳ್ಳುತ್ತಾ ಇದ್ದೆ. ಮೈ ಮೇಲೆ ಬಟ್ಟೆಗಳು ಅಂಟಿದ್ದವು. ಸಿದ್ಧ ಅದನ್ನೇ ನೋಡುತ್ತಾ ಇದ್ದ.
ನಾನು ಅವನನ್ನು ಗಮನಿಸಲಿಲ್ಲ. ಆದರೆ ನಾನು ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಅವನಿಗೆ ಕಾಫಿ ಮಾಡಿಕೊಟ್ಟೆ. ಓದೋಕೆ ಮನಸ್ಸಿಲ್ಲದೆ ಟಿವಿ ಮುಂದೆ ಕೂತೆನು. ಸಿದ್ಧ ಇಲ್ಲೂ ಕಾಣಲಿಲ್ಲ. ಅವನ ರೂಮ್ನಲ್ಲಿ ಇಲ್ಲ. ಅಲ್ಲಿ ಹೋಗಿ ನೋಡಿದೆ. ಅವನು ಅಳುತ್ತಾ ಕೂತಿದ್ದ. ಯಾಕೆ ಸಿದ್ಧ ಅಳುತ್ತಿದ್ದೀಯ? ಏನಿಲ್ಲ ಬಿಡು ಅಕ್ಕ. ನಾನು ಎಷ್ಟು ಕೇಳಿದರೂ ಅವನೇನೂ ಹೇಳಲಿಲ್ಲ. ರಾತ್ರಿ ಊಟ ಆದ್ಮೇಲೆ ಇಬ್ಬರು ಅಕ್ಕಪಕ್ಕ ಮಲಗಿದವು. ಅವಾಗಲೂ ಸಪ್ಪಗೆ ಇದ್ದ. ಮಳೆ ಬಂದಿದ್ದರಿಂದ ವಿಪರೀತ ಚಳಿ ಇತ್ತು. ಅವನು ನಡುಗುತ್ತಿದ್ದ. ಅವನಿಗೆ ಎಷ್ಟೇ ಕಂಬಳಿ ಹೊದಿಸಿದರೂ ಚಳಿ ನಿಲ್ಲಲಿಲ್ಲ. ಅವನು, ಅಕ್ಕ, ಇನ್ನ ಚಳಿ ಆಗ್ತಿದೆ, ನೀನೇ ನನ್ನ ಗಟ್ಟಿಯಾಗಿ ಹಿಡ್ಕೊ. ನಿನ್ನ ಬಿಸಿ ನನಗೆ ತಾಗಿ ಚಳಿ ಕಡಿಮೆ ಆಗುತ್ತೆ. ನಾನು ಅವನನ್ನು ಗಟ್ಟಿಯಾಗಿ ಹಿಡಿದೆ. ಅವನಿಗೆ ಸ್ವಲ್ಪ ಚಳಿ ಕಡಿಮೆ ಆಗಲು ಶುರುವೇ ಆಯಿತು. ಅಕ್ಕ, ನನ್ನ ಸ್ನೇಹಿತರೆಲ್ಲ ತುಂಬಾ ರೇಗಿಸ್ತಾರೆ. ನೀನೇ ನನಗೆ ಎಲ್ಲವನ್ನು ಹೇಳಿಕೊಡು ಬೇಕು. ಸಿದ್ಧ, ಏನು ಹೇಳುತ್ತಾ ಇದ್ದೀಯ? ಅದು ತಪ್ಪು. ನಾನು, ಇಲ್ಲ, ನಿನ್ನ ಅಕ್ಕ. ಅಕ್ಕ ಪ್ಲೀಸ್, ನಾನು ನಿನ್ನ ತಮ್ಮ ಅಂತ ಮರೆತು ಬಿಡು. ಪ್ಲೀಸ್ ಎಲ್ಲವನ್ನೂ ಹೇಳಿಕೊಡು. ನನ್ನ ತಮ್ಮ ಎಷ್ಟು ದೊಡ್ಡವನಾಗಿದ್ದಾನೆ ಎಂದು ನನಗೆ ಅನಿಸಿತು. ಯಾಕಂದ್ರೆ ಇತ್ತೀಚೆಗೆ ಅವನು ನನ್ನನ್ನು ನೋಡುವ ರೀತಿ ಬದಲಾಗಿತ್ತು ಮತ್ತು ನನಗೆ ಅದು ಗೊತ್ತಾಗಿತ್ತು. ನನಗೆ ಮತ್ತು ಬಂದಂತೆ ಆವರಿಸಿತು. ಯಾವುದು ಲೋಕಕ್ಕೆ ಹೋದಂತೆ ಭಾಸ. ಒಂದು ಕ್ಷಣ ನಾನು ಎಲ್ಲವನ್ನು ಮರೆತು, ಎಷ್ಟು ಚೆನ್ನಾಗಿದೆ ಸಿದ್ಧ, ಸಿದ್ಧ ಒಳ್ಳೆ ಚಾನ್ಸ್ ಅಂತ ನನ್ನ ನಿಂಬೆಹಣ್ಣನ್ನು ಒತ್ತಿದ. ಕ್ಷಣಾರ್ಧದಲ್ಲಿ ಜಗತ್ತನ್ನೇ ಮರೆತವು. ಹೊರಗಡೆ ಬರುತ್ತಿದ್ದ ಆ ಮಳೆ ಶಬ್ದಕ್ಕೆ ನಮ್ಮ ಶಬ್ದ ಹೆಚ್ಚಾಗಿ ಕೇಳಿಸಲಿಲ್ಲ. ಅರ್ಧ ಗಂಟೆ ಆದ ಮೇಲೆ ಇಬ್ಬರು ವಾಸ್ತವತೆಗೆ ಬಂದವು. ಅಕ್ಕ, ನೀನು ಸೂಪರ್, ಎಷ್ಟು ಸುಂದರವಾಗಿದ್ದೀಯ. ಆದರೆ ಇದು ಯಾರಿಗೂ ಗೊತ್ತಾಗಬಾರದು. ಮರುದಿನ ಅಪ್ಪ ಅಮ್ಮ ಬಂದರು. ಅವರ ಮುಂದೆ ನಾವು ಮೊದಲಿನಂತೆ ವರ್ತಿಸಿದೆವು. ಅವರು ಇಲ್ಲದೆ ಇದ್ದಾಗ ನಾವು ನಮ್ಮ ಕೆಲಸದಲ್ಲಿ ತೊಡಗಿದೆವು. ನನಗ ಮುಂದೆ ಮದುವೆ ಆಯಿತು. ಆದರೂ ಈ ವಿಷಯವನ್ನು ನಾವು ಗೌಪ್ಯವಾಗಿ ಇಟ್ಟು ಸಮಯ ಸಿಕ್ಕಾಗಲೆಲ್ಲ ನಾವು ಇದೇ ಕೆಲಸದಲ್ಲಿ ತೊಡಗಿದೆವು. ಇನ್ನೂ ನಮಗೆ ಅನಿಸುತ್ತದೆ, ಯೌವನದಲ್ಲಿ ನಡೆದ ಒಂದು ಕೆಟ್ಟ ಘಟನೆ ನಮ್ಮ ಜೀವನ ಪರ್ಯಂತ ಮುಂದುವರಿಯಿತು. ಇದು ತಪ್ಪು ಎಂದು ತಿಳಿದಿದ್ದರೂ ನಮಗೆ ಈ ವಿಷಯದ ಚೌಕಟ್ಟಿನಿಂದ ಬರಲು ಸಾಧ್ಯವಾಗಲಿಲ್ಲ. ಹೌದು ಫ್ರೆಂಡ್ಸ್, ಯೌವನದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಕ್ಷಣಾರ್ಧದಲ್ಲಿ ನಡೆಯುವ ತಪ್ಪು ನಮ್ಮ ಜೀವನ ಪರ್ಯಂತ ದುಃಖ ಪಡುವಂತೆ ಮಾಡುತ್ತದೆ. ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗೆ ನನ್ನ ಚಾನೆಲ್ನನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.